ತಮಿಳ್ನಾಡು ಹೋಟ್ಲಲ್ಲಿ ಊಟ ಮಾಡಿದ್ದೀರಾ ಅಂದರೆ ಈ ಒಂದು ರೆಸಿಪಿನ ನೀವು ಟೇಸ್ಟ್ ಮಾಡಿರ್ತೀರ. ಇದಕ್ಕೆ ಖಾರ ಕೊಳಂಬು ಅಂತ ಹೇಳ್ತಾರೆ. ಇವತ್ತು ನಾನು ಬದನೆಕಾಯಲ್ಲಿ ಖಾರ ಕೊಳಂಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರಲ್ಲಿ 2 ನಾಟಿ ಟೊಮೆಟೊ, ಹಾಗೆ 1/4 ಚಮಚ ಕಾಳುಮೆಣಸು, 1 ಚಮಚ ಜೀರಿಗೆ, 2 ಚಮಚ ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ತೆಂಗಿನಕಾಯಿ ಜಾಸ್ತಿ ಹಾಕಿಬಿಡಿ, 2 ಚಮಚ ಹಾಕಿದ್ರೆ ಸಾಕು. ಈಗ ಬಾಣಲಿಗೆ ಎಣ್ಣೆ ಹಾಕಿ ಉದ್ದಕ್ಕೆ ಹೆಚ್ಚಿರೋ ಬದನೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅದೇ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಚಿಟಿಕೆ ಮೆಂತ್ಯ, ಹಾಗೆಯೇ ಒಂದು 15ರಿಂದ 20 ಸಣ್ಣ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಇದಕ್ಕೆ ರುಬ್ಬಿರೋ ಮಸಾಲೆ, ಹಾಗೆಯೇ 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಧನಿಯಾ ಪುಡಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕಿ ಹಾಗೆ ಹುಣಸೆ ಹಣ್ಣು ನೀರು, ಕರಿಬೇವಿನ ಸೊಪ್ಪು, ಉಪ್ಪು, ಹಾಗೆ ಫ್ರೈ ಮಾಡ್ಕೊಂಡಿರೋ ಬದನೆಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕಿ ಬೆಲ್ಲದ ತುಂಡು ಒಂದು ಸಣ್ಣದು ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಟು 4ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು. ಖಾರ ಕೊಳಂಬು ರೆಡಿ ಆಗುತ್ತೆ.